ಒಂದು ಪ್ರಶ್ನೆ ಹೇಳ್ತೀನಿ. ನಿಮ್ಮ ಬಳಿ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಆದರೆ ಇದರಿಂದ ಹಣ ಗಳಿಸೋದು ಹೇಗೆ ಅಂತ ಗೊತ್ತಿಲ್ಲ ಅಲ್ವಾ? ಇವತ್ತು ನಾನು ತೋರಿಸುವ 5 AI ಟೂಲ್ಸ್ ಒಂದೇ ದಿನದಲ್ಲೇ ನಿಮ್ಮನ್ನು ರಿಚ್ ಮಾಡಲ್ಲ, ಆದರೆ ಕಂಟೆಂಟ್ ಕ್ರಿಯೇಷನ್, ಫ್ರೀಲಾನ್ಸಿಂಗ್ ಮತ್ತು ಆನ್ಲೈನ್ ಸ್ಕಿಲ್ಸ್ ಬಿಲ್ಡ್ ಮಾಡೋದಕ್ಕೆ ಒಂದು ಕಂಪ್ಲೀಟ್ ವರ್ಕ್ ಫ್ಲೋ ಕೊಡುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ನಾನು ಈ 5 AI ಟೂಲ್ನ ಬಳಸಿ ಒಂದು ಯೂಟ್ಯೂಬ್ ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೇನೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು AI ಗುರು ಕನ್ನಡ. ಈ ಚಾನಲ್ನಲ್ಲಿ AI ಟೂಲ್ಸ್, ಟೆಕ್ನಾಲಜಿ ಮತ್ತು ಪ್ರೊಡಕ್ಟಿವಿಟಿ ಬಗ್ಗೆ ಕನ್ನಡದಲ್ಲಿ ತಿಳಿಸ್ತೇನೆ. ಮೊದಲೇ AI ಟೂಲ್ ChatGPT. ನೋಡಿ, ನಮಗೆ ಐಡಿಯಾ ಇಲ್ಲ ಅಂದರೆ ChatGPT ಐಡಿಯಾ ಕೊಡುತ್ತೆ. ಸ್ಕ್ರಿಪ್ಟ್ ಬೇಕು ಕೊಡುತ್ತೆ, ಟೈಟಲ್ ಬೇಕು ಕೊಡುತ್ತೆ, ಡಿಸ್ಕ್ರಿಪ್ಷನ್ ಕೂಡ ಬರೆಯುತ್ತೆ. ನಾನು ಟೈಪ್ ಮಾಡಿದ್ದೀನಿ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬಿಂದ ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಕೊಟ್ಟಿದೆ. ಸ್ಟೆಪ್ ಬೈ ಸ್ಟೆಪ್ ಅದು ನನಗೆ ತಿಳಿಸ್ತಾ ಇದೆ. ಸೊ ಇದರಿಂದ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ತಗೊಂಡು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ ಟೈಪ್ ಮಾಡಿದಾಗ ಅದು ನಮ್ಗೆ ಆಟೋಮೆಟಿಕ್ ಕೊಡುತ್ತೆ ಏನು ಮಾಡಬೇಕು ಅಂತ. ನಾವು ಈ ಇನ್ಫಾರ್ಮೇಷನ್ನ ChatGPTಯಿಂದ ತಗೊಂಡ್ವಿ. ಸೊ ಅದೇ ಇನ್ಫಾರ್ಮೇಷನ್ ರಿಲೇಟೆಡ್ ನಾವು ವೀಡಿಯೋಸ್ಗಳನ್ನ ಹೇಗೆ ಜನ್ರೇಟ್ ಮಾಡಬೇಕು ನೋಡೋಣ. ವಿಯೋ ಆ್ಯಪಿಂದ ನಮಗೆ ಯಾವ ಥರ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕೋ ಅದ್ರ ಮೇಲೆ ನಾವು ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದರಲ್ಲಿ ಪ್ರಾಂಪ್ಟ್ ಆಪ್ಷನ್ ಕೂಡ ಇರುತ್ತೆ. ಸೊ ಪ್ರಾಂಪ್ಟ್ ಆಪ್ಷನ್ನ ನಾವು ಪೇಸ್ಟ್ ಮಾಡಿದ್ರೆ ನಮಗೆ ಯಾವ ಥರ ಇಮೇಜ್ ರಿಲೇಟೆಡ್ ಆರ್ ವಿಡಿಯೋ ಬೇಕೋ ಅದು ಸಿಗುತ್ತೆ. ಸೊ ಪ್ರಾಂಪ್ಟ್ ಕೊಟ್ಟು ಜನ್ರೇಟ್ ಮಾಡಿದಾಗ ದ ಇಮೇಜ್ ಜನ್ರೇಟ್ ಆಗುತ್ತೆ, ಆರ್ ವಿಡಿಯೋನೂ ಕೂಡ ಜನ್ರೇಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ. ಸೊ ನಾನು ಕೊಟ್ಟಿದ್ದೀನಿ ಒಬ್ಬ ಬಿಸ್ನೆಸ್ ಮ್ಯಾನ್ ಸ್ಟ್ರೀಟಲ್ಲಿ ರನ್ ಮಾಡ್ತಾ ಇರೋದು ಹೇಗೆ ಅಂತ. ಸೊ ಅದು ಆಟೋಮೆಟಿಕ್ ತೋರಿಸುತ್ತೆ. ನ್ಯಾಚುರಲ್ ಲುಕ್ ಆ್ಯಂಡ್ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ. ಸೊ ಇದನ್ನು ನಾವು ನೋಡ್ಬೋದು. ಮತ್ತು ಇದು 2 ಆಪ್ಷನ್ ಕೂಡ ಕೊಟ್ಟಿದೆ, ಗರ್ಲ್ಸ್ ಆ್ಯಂಡ್ ಬಾಯ್. ನಾವು ಡೌನ್ಲೋಡ್ ಮಾಡ್ಬೋದು. ಇದನ್ನು ನಾವು ಇನ್ಫಾರ್ಮೇಷನ್ನು ತೊಗೊಂಡ್ವಿ, ಅದ್ರ ರಿಲೇಟೆಡ್ ವೀಡಿಯೋನು ಕೂಡ ಜನ್ರೇಟ್ ಮಾಡಿದ್ವಿ. ಬಟ್ ವಾಯ್ಸ್ನ ಹೇಗೆ ಅದಕ್ಕೆ ಅಡಾಪ್ಟ್ ಮಾಡಬೇಕು? ಸೊ ಇದರಿಂದ 2 ಆಪ್ಷನ್ಸ್ ಇದೆ. ಒಂದು ಓನ್ ಮೈಕ್ ಇದ್ದರೆ ನಾವೇ ವಾಯ್ಸ್ನ ರೆಕಾರ್ಡ್ ಮಾಡಿ ಹಾಕ್ಬೋದು. ಮತ್ತು ಕೆಲವೊಂದು ಸಲ ಮೈಕ್ ಇರಲ್ಲ, ಕ್ವಾಲಿಟಿ ಇರಲ್ಲ, ಆವಾಗ ನಾವು AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ವಾಯ್ಸ್ನ ಅದಕ್ಕೆ ಕೊಡ್ಬೋದು. ಸೊ ನಾನು ರೆಫರ್ ಮಾಡ್ತಾ ಇದ್ದೀನಿ ಗೂಗಲ್ AI ಸ್ಟುಡಿಯೋ. ಇದರಿಂದ ತುಂಬಾ ವಾಯ್ಸ್ನ ನಾವು ಜನ್ರೇಟ್ ಮಾಡ್ಬೋದು, ನ್ಯಾಚುರಲ್ ಆಗಿ ಮತ್ತು ರಿಯಲಿಸ್ಟಿಕ್ ಆಗಿರುತ್ತೆ. ಸೊ ಫಸ್ಟ್ ಸ್ಟೋರಿ, ನಾವು ಯಾವ ಥರ ಇನ್ಫಾರ್ಮೇಷನ್ನ ತಗೋತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ತಗೋತಾ ಇದ್ದೀನಿ ಸ್ಟೋರಿ ಟೆಲ್ಲರ್. ಸೊ ಇದರಿಂದ ನಾವು ಕ್ಲಿಯರ್ ಆಗಿ ಸ್ಟೋರಿ ಹೇಳೋ ಥರ ನ್ಯಾಚುರಲ್ ಆಗಿ ವಾಯ್ಸ್ನ ನಾವು ಜನ್ರೇಟ್ ಮಾಡ್ಬೋದು. ಸೊ ಫಸ್ಟ್ ಸೀನ್ಸ್ ಮತ್ತು ಆ ಸೀನ್ ನಾವು ಏನು ಕೊಡ್ತೀವೋ ಅದ್ರ ಮೇಲೆ ನಾವು ವಾಯ್ಸ್ನ ಜನ್ರೇಟ್ ಮಾಡ್ಬೋದು. ಸೊ ನಾನು ಇನ್ಫಾರ್ಮೇಷನ್ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ಈ ಘಟನೆ ನಡೆದಿದೆ. ಈಗ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡಬೇಕು? ಈಗ ನಾನು 2 ಥರ ತಮ್ನೇಲ್ನ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಸಿಂಪಲ್ ಆಗಿದೆ, ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಸೊ ಆಬ್ವಿಯಸ್ಲಿ ಅಟ್ರಾಕ್ಟ್ ಆಗಿರೋ ತಮ್ನೇಲೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ನೋಡೋಣ ಬನ್ನಿ. ನಾನು ಫಸ್ಟು ChatGPTನಲ್ಲಿ ಪ್ರಾಂಪ್ಟ್ನ ಹಾಕ್ತೀನಿ. ಆ ಪ್ರಾಂಪ್ಟ್ನ ಕೊಟ್ಟ ಮೇಲೆ ಆ ಇಮೇಜ್ ನನಗೆ ಯಾವ ಥರ ಸೂಟಬಲ್ ತಮ್ನೇಲ್ ಬೇಕೋ ಅದು ಜನ್ರೇಟ್ ಆಗುತ್ತೆ. ಸೊ ಇದರಿಂದ ಈಸಿಲಿ ತಮ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ ಈ ಪ್ರಾಂಪ್ಟ್ ಈ ಥರ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಸೊ ಹೇಗಾಗಿದೆ ಈ ಒರಿಜಿನಲ್ ವಿಡಿಯೋ ನೋಡೋಣ ಬನ್ನಿ. ರಾತ್ರಿ 12 ಗಂಟೆ. ಅವರು ಬಂಗಲೆಯ ಬಾಗಿಲು ತೆರೆದ ಕ್ಷಣಕ್ಕೆ ಹಳೆಯ ಮರದ ಬಾಗಿಲು ನೋಡಿದ್ರಲ್ವಾ, ಕಂಪ್ಲೀಟ್ AI ಯೂಸ್ ಮಾಡಿಕೊಂಡು ಯಾವ ಥರ ಎಡಿಟ್ ಮಾಡ್ಬೋದು, ಯೂಟ್ಯೂಬ್ನಲ್ಲಿ ಮನಿ ಅರ್ನ್ ಮಾಡ್ಬೋದು ಅಂತ. ಸೊ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.